ವಾಟ್ಸ್ಆ್ಯಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಸ್ಟೂಡೆಂಟ್ಸ್, ದ ಮೋಸ್ಟ್ ಆಸ್ಕ್ಡ್ ಕ್ವೆಶ್ಚನ್, ದ ಮೋಸ್ಟ್ ಅವೈಟೆಡ್ ವಿಡಿಯೋ ನೀವು ನೋಡಬೇಕಾದ್ರೆ ಸ್ಟೂಡೆಂಟ್ಸ್ಗೆ ಇರೋದು ಒಂದೇ ಪ್ರಶ್ನೆ. ಸರ್, ಇಂಗ್ಲೀಷಲ್ಲಿ 80 ಔಟ್ ಆಫ್ 80 ಹೆಂಗೆ ಸ್ಕೋರ್ ಮಾಡಬೇಕು? 80 ಔಟ್ ಆಫ್ 80 ಪಡೆಯಬೇಕಾದ್ರೆ ನಾನು ಏನೆಲ್ಲ ಸ್ಟ್ರಾಟಜೀಸ್ ಫಾಲೋ ಮಾಡಬೇಕು? ಸರ್, ಬೋರ್ಡ್ಸ್ ಹತ್ರ ಬರ್ತಾನೆ ಇದೆ ಸರ್, ಈ ಒಂದು ಟೈಮಿಗೆ ನಾನು ಸೂಪರಾಗಿ ಸ್ಕೋರ್ ಮಾಡಬೇಕು, ಇಂಗ್ಲೀಷಲ್ಲಿ ಕೂಡ ನಾನು 80 ಔಟ್ ಆಫ್ 80 ತಗೋಲೇಬೇಕು ಅಂತ ಸ್ಟೂಡೆಂಟ್ಸು ಕ್ವೆಶ್ಚನ್ ಮೇಲೆ ಕ್ವೆಶ್ಚನು, ಕಾಮೆಂಟ್ಸ್ ಮೇಲೆ ಕಾಮೆಂಟ್ಸು, ಮೇಲ್ಸ್ ಮಾಡಿರ್ತಾರೆ. ಸೊ ಅದು ಇದು ಅಂತ ಎಲ್ಲಿ ನೋಡಬೇಕಾದ್ರೆ ಸ್ಟೂಡೆಂಟ್ಸಿಂದ ಈ ಒಂದು ಕ್ವೆಶ್ಚನ್ ಬರ್ತಾನೆ ಇರುತ್ತೆ ನಮಗೆ. ಸೊ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ಆ ಎಲ್ಲ ಕ್ವೆಶ್ಚನ್ಗೂ ಆನ್ಸರ್ ಕೊಡುತ್ತೆ. ಈ ಒಂದು ವಿಡಿಯೋ ಎಲ್ಲ ಕ್ವೆಶ್ಚನ್ಗೂ ಉತ್ತರ ನಿಮಗೆ ಕೊಟ್ಟೇ ಕೊಡುತ್ತೆ. ಹೆಂಗೆ 80 ಔಟ್ ಆಫ್ 80 ಸ್ಕೋರ್ ಮಾಡಬೇಕಂತ. ಬನ್ನಿ, ಸಮಯ ವ್ಯರ್ಥ ಮಾಡದೆ ಈ ಒಂದು ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋನ ಶುರು ಮಾಡೋಣ. ಸೊ ಸ್ಟೂಡೆಂಟ್ಸ್, 80 ಔಟ್ ಆಫ್ 80 ಸ್ಕೋರ್ ಮಾಡೋದು ಅಷ್ಟೊಂದು ಡಿಫಿಕಲ್ಟ್ ಏನಿಲ್ಲ, ಓಕೆನಾ? ಸೊ ಅದು ಈಸಿನೇ. ಆದರೆ ಕೆಲವೊಂದು ಸ್ಟ್ರಾಟಜೀಸ್ನ ನಾವು ಕರೆಕ್ಟಾಗಿ ಫಾಲೋ ಮಾಡ್ಕೋಬೇಕಾದ್ರೆ ನಾವು ಕಡಿಮೆ ಎಫರ್ಟಿಂದ ಒಳ್ಳೆ ರಿಸಲ್ಟ್ಸು ನಾವು ತಗೋಬಹುದು. ಓಕೆ, ಸೊ ಈಗ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ, ಏನೇನೋ ಬೇರೆ ಬೇರೆ ರೀತಿಯಲ್ಲಿ ಓದ್ತಾರೆ, ಬೇರೆ ಬೇರೆ ಇದನ್ನು ನೋಡ್ತಾರೆ, ಬೇರೆ ಬೇರೆ ಕ್ವೆಶ್ಚನ್ ಪೇಪರ್ಸ್ ಚೇಂಜ್ ಮಾಡ್ತಾರೆ, ಮತ್ತು 5 ಇಯರ್ಸ್ ಕ್ವೆಶ್ಚನ್ ಪೇಪರು, 6 ಇಯರ್ಸ್ ಕ್ವೆಶ್ಚನ್ ಪೇಪರು, ಅದು ಇದು ಅಂತ ನೋಡ್ಕೊಂಡು ಏನು ಮಾಡ್ತಾರೆ ಸ್ಟೂಡೆಂಟ್ಸು, ಸ್ವಲ್ಪ ಓವರ್ ಎಫರ್ಟ್ ಹಾಕ್ಬಿಡ್ತಾರೆ. ಆ ಒಂದು ಓವರ್ ಎಫರ್ಟಿಂದ ಏನಾಗುತ್ತೆ ಗೊತ್ತಾ, ಅವರು ಕರೆಕ್ಟಾಗಿ ಸ್ಕೋರ್ ಮಾಡುವ ದಾರಿನ ಮಿಸ್ ಮಾಡಿಬಿಡ್ತಾರೆ. ಸೊ ಈಗ ನೋಡಿ, ನಮ್ಮ ಮೈಂಡಿಗೆ ಒಂದು ಕೆಪಾಸಿಟಿ ಇದೆ. ಆ ಒಂದು ಕೆಪಾಸಿಟಿಯಲ್ಲೇ ಏನಾಗುತ್ತೆ ಅಂದರೆ ಮೈಂಡಿಗೆ ಪ್ರಾಸೆಸ್ ಮಾಡೋಕ್ಕಾಗುತ್ತೆ. ಅದರಲ್ಲಿ ನಾವು ತುಂಬ ಸ್ಟೋರ್ ಮಾಡ್ಕೊಂಡಿಟ್ಟಿದ್ರೆ ಮೈಂಡ್ ವರ್ಕ್ ಆಗುತ್ತಾ? ಮೈಂಡು ವರ್ಕ್ ಆಗಲ್ಲ. ಸೊ ಹಾಗಾಗಿ ಏನು ಮಾಡಬೇಕಾದ್ರೆ ವೆರಿ ಸ್ಮಾರ್ಟ್ ಸ್ಟ್ರಾಟಜಿ ನಾವು ಯೂಸ್ ಮಾಡಬೇಕು. ಆ ಒಂದು ಸ್ಮಾರ್ಟ್ ಸ್ಟ್ರಾಟಜಿನ ನಾವು ಯೂಸ್ ಮಾಡ್ಕೋಬೇಕಾದ್ರೆ ಈಸಿಯಾಗಿ ಔಟ್ ಆಫ್ ಔಟ್ ನಾವು ಸ್ಕೋರ್ ಮಾಡ್ಬೋದು. ಸೊ ಈ ಒಂದು ಇಂಗ್ಲೀಷ್ಗೆ ಏನದು ಸ್ಮಾರ್ಟ್ ಸ್ಟ್ರಾಟಜಿ? 80 ಔಟ್ ಆಫ್ 80 ಸ್ಕೋರ್ ಮಾಡಬೇಕಾದ್ರೆ ಏನು ಸ್ಮಾರ್ಟ್ ಸ್ಟ್ರಾಟಜಿನ ನಾನು ಫಾಲೋ ಮಾಡಬೇಕಂತ ನೀವು ಕೇಳ್ತೀರಾ. ಸೊ ಈಗ ಇದೆ ಆ ಒಂದು ಸ್ಮಾರ್ಟ್ ಸ್ಟ್ರಾಟಜಿ. ಸೊ ಸ್ಟೂಡೆಂಟ್ಸ್, ಫಸ್ಟು ನಮಗೆ ಬೋರ್ಡಿಂದ ಬಂದಿರುವ ಬ್ಲೂ ಪ್ರಿಂಟ್ ನಮಗೆ ಒಂದು ಬಿಗ್ಗೆಸ್ಟ್ ಗಿಫ್ಟು. ಈ ಬ್ಲೂ ಪ್ರಿಂಟ್ ಪ್ರಕಾರನೇ ನಮಗೆ ಈ ಪ್ರಿಪ್ರೇಟರೀಸ್ ಕ್ವಶನ್ಸ್ ಕೂಡ ಇತ್ತು, ಮಾಡೆಲ್ ಕ್ವಶ್ಚನ್ ಪೇಪರ್ಸ್ ಕೂಡ ಈ ಬ್ಲೂ ಪ್ರಿಂಟ್ ಪ್ರಕಾರನೇ ಇತ್ತು. ಸೊ ಹಾಗಾಗಿ ಈ ಬ್ಲೂ ಪ್ರಿಂಟ್ನ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಫಸ್ಟ್ ಸ್ಟ್ರಾಟಜಿ ಏನು ಫಾಲೋ ಮಾಡ್ತೀರಾ ಅಂದರೆ, ಈ ಒಂದು ಬ್ಲೂ ಪ್ರಿಂಟ್ನ ಕರೆಕ್ಟಾಗಿ ಫಾಲೋ ಮಾಡಿ ಪ್ರತಿಯೊಂದು ಲೆಸನ್ಗೂ. ನಾನು ಮುಂದೆ ಹೋಗಬೇಕಾದ್ರೆ ಇನ್ನೂ ಚೂರು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ಸ್ಟ್ರಾಟಜಿ ಏನು ಮಾಡ್ತೀರಾ ಅಂದರೆ, ಬ್ಲೂ ಪ್ರಿಂಟ್ನ ಮೆಮರೈಸ್ ಮಾಡ್ಕೋಬೇಕು, ಬ್ಲೂ ಪ್ರಿಂಟ್ ಮೈಂಡಲ್ಲಿ ಇರಬೇಕು. ದಟ್ ಈಸ್ ದ ಫಸ್ಟ್ ಸ್ಟ್ರಾಟಜಿ. ಸೊ ಈಗ ನೆಕ್ಸ್ಟು LBA ಕ್ವೆಶ್ಚನ್ಸು. ಸ್ಟೂಡೆಂಟ್ಸ್, ಎಸ್ಸೆ ಆಗಲಿ, ನಮಗೆ ಸಮ್ಮರಿ ಕ್ವೆಶ್ಚನ್ಸ್ ಆಗಲಿ, ಅಥವಾ ಬೇರೆ ಏನೇ ಕ್ವೆಶ್ಚನ್ಸು ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜಿಂದ ಕೇಳಿ, ನೀವು LBA ಕ್ವೆಶ್ಚನ್ಸ್ ಮಾತ್ರ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಏನೇ ಕ್ವೆಶ್ಚನ್ಸ್ ಅವ್ರು ಕೇಳಿ, LBA ಇಂದಾನೇ ಕ್ವೆಶ್ಚನ್ಸ್ ಬರೋದು. ಸೊ ನೆಕ್ಸ್ಟು ನಮಗೆ ಇಂಪಾರ್ಟೆಂಟ್ ಸ್ಟ್ರಾಟಜಿ ನಂಬರ್ 2 ಏನಂತ ಕೇಳಬೇಕಾದ್ರೆ LBA ಕ್ವೆಶ್ಚನ್ಸ್. ಸೊ ಸ್ಟ್ರಾಟಜಿ ನಂಬರ್ 1, ಬ್ಲೂ ಪ್ರಿಂಟ್ನ ನೀವೇನು ಮಾಡ್ಕೋಬೇಕು, ಮೆಮರೈಸ್ ಮಾಡ್ಕೋಬೇಕು, ಕರೆಕ್ಟಾಗಿ ಓದ್ಕೋಬೇಕು. ಫಿಂಗರ್ ಟಿಪ್ಸಲ್ಲಿ ಬ್ಲೂ ಪ್ರಿಂಟ್ ಪ್ಯಾಟರ್ನ್ ನಿಮಗೆ ಇರಬೇಕು. ನೆಕ್ಸ್ಟು ಪ್ರಾಕ್ಟೀಸ್ ಮಾಡಬೇಕಾದ್ರೆ, ಏನಾದರೂ ಇಂಗ್ಲೀಷ್ಗೆ ಕ್ವೆಶ್ಚನ್ಸ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ LBA ಕ್ವೆಶ್ಚನ್ಸಿಂದಾನೇ ಪ್ರಾಕ್ಟೀಸ್ ಮಾಡಿ, ಅದು ತುಂಬ ಸಹಾಯ ಮಾಡುತ್ತೆ. ಥರ್ಡ್ ಸ್ಟ್ರಾಟಜಿ ಏನಂತ ಕೇಳಬೇಕಾದ್ರೆ, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್. ಸೊ ಸ್ಟೂಡೆಂಟ್ಸ್, ಅಟ್ಲೀಸ್ಟ್ ಒಂದು 5 to 7 ಇಯರ್ಸ್ ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ಸ್ನ ನೀವು ಸಾಲ್ವ್ ಮಾಡಲೇಬೇಕು ಸ್ಟೂಡೆಂಟ್ಸ್. ಸೊ ಈ ಒಂದು 5 to 7 ಇಯರ್ಸ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ನೀವು ಸಾಲ್ವ್ ಮಾಡೋಕ್ಕೆ ಹೋದರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ, ಯಾವ ಚಾಪ್ಟ್ರಿಂದ ಯಾವ ರೀತಿ ಕ್ವೆಶ್ಚನ್ಸ್ ಕೇಳ್ತಾರೆ, ಯಾವ ಪೋಯಿಟ್ರಿಂದ ಯಾವ ರೀತಿ ಕ್ವೆಶ್ಚನ್ಸ್ ಕೇಳ್ತಾರೆ, ಸಮ್ಮರಿಗೆ ಕ್ವೆಶ್ಚನ್ಸ್ ಬರೀಬೇಕಾದ್ರೆ ಯಾವ ರೀತಿ ಸಮ್ಮರಿ ಕ್ವೆಶ್ಚನ್ಸ್ ಕೇಳ್ತಾರೆ ಅಂತ ನಿಮಗೆ ಆಲ್ರೆಡಿ ಒಂದು ಐಡಿಯಾ ಸಿಗ್ಬಿಡುತ್ತೆ. ಸೊ ನನ್ನ ಪ್ರಕಾರ ನೀವು ಏನು ಮಾಡಬೇಕಂದ್ರೆ, ಬ್ಲೂ ಪ್ರಿಂಟ್ನ ಮೆಮರೈಸ್ ಇಟ್ಕೋಬೇಕು, ನಿಮ್ಮ ಪ್ರಿಪ್ರೇಷನನ್ನು ನೀವು ಸ್ಟ್ರಾಂಗ್ ಮಾಡಬಹುದು. ಓಕೆ, ಸೊ ಈಗ ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ಬ್ಲೂ ಪ್ರಿಂಟಲ್ಲಿ ಫಾರ್ ಎಕ್ಸಾಂಪಲ್ ಏನು ಚಾಪ್ಟರು ಎಷ್ಟು ಮಾರ್ಕ್ಗೆ ಬಂದಿರುತ್ತೆ ಅಂತ ಕೊಟ್ಟಿರ್ತಾರೆ. ಸೊ ಬ್ಲೂ ಪ್ರಿಂಟಲ್ಲಿ ಏನು ಮಾಡ್ತಾರೆ, ಏನು ಚಾಪ್ಟರ್ ಎಷ್ಟು ಮಾರ್ಕ್ಗೆ ಬರುತ್ತೆ ಅಂತ ಕೊಟ್ಟಿರ್ತಾರೆ. ಮತ್ತು LBA ಕ್ವೆಶ್ಚನ್ಸಲ್ಲಿ ಆ ಒಂದು ಚಾಪ್ಟರಿಂದ ಬರುವ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಕೊಟ್ಟಿರ್ತಾರೆ. ಆ ಒಂದು ಚಾಪ್ಟರಿಂದ ಏನೆಲ್ಲ ಕ್ವೆಶ್ಚನ್ಸ್ ಕೇಳ್ಬೋದು ಅಂತ ಕೊಟ್ಟಿರ್ತಾರೆ. ಸೊ ಕೊನೆಗೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ನೀವು ಫಾಲೋ ಮಾಡಿದ್ರೆ ಎಂತಹ ಕ್ವೆಶ್ಚನ್ಸು ರಿಪೀಟ್ ಆಗಿದೆ ಅಂತ ನಿಮಗೆ ಗೊತ್ತಾಗಬಹುದು. ಸೊ ಲೆಟ್ ಮಿ ಟೆಲ್ ಅಗೈನ್, ರಿಪೀಟ್ ಮಾಡ್ತೀನಿ ನೋಡ್ಕೊಳ್ಳಿ. ಸೊ ಬ್ಲೂ ಪ್ರಿಂಟಲ್ಲಿ ಇನ್ನೂ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಬ್ಲೂ ಪ್ರಿಂಟಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಲೆಟ್ಸ್ ಟೇಕ್ ಗ್ರ್ಯಾಂಡ್ ಮಾ ಕ್ಲೇಮ್ಸ್ ಇಟ್. ಓಕೆ, ಸೊ ಗ್ರ್ಯಾಂಡ್ ಮಾ ಕ್ಲೇಮ್ಸ್ ಇಟ್ ಒಂದು ಚಾಪ್ಟರ್ ನೋಡೋಣ. ಓಕೆ, ಸೊ ಬ್ಲೂ ಪ್ರಿಂಟ್ ಪ್ರಕಾರ ಗ್ರ್ಯಾಂಡ್ ಮಾ ಕ್ಲೇಮ್ಸ್ ಇಟ್ ಚಾಪ್ಟರು ಎಷ್ಟು ಮಾರ್ಕ್ಸಿಗೆ ಬರುತ್ತೆ? ಬರೀ 4 ಮಾರ್ಕ್ಸಿಗೆ ಬರುತ್ತೆ. ಓಕೆ, 4 ಮಾರ್ಕ್ಸಿಗೆ ಒಂದು ಸಮ್ಮರಿ ಕ್ವೆಶ್ಚನ್ ಬಂದೇ ಬರುತ್ತೆ. ಓಕೆ, ಸೊ LBA ಕ್ವೆಶ್ಚನ್ಸಲ್ಲಿ ಏನು ಮಾಡಬೇಕು ನೀವು, LBA ಕ್ವೆಶ್ಚನ್ಸಲ್ಲಿ 2 ಮಾರ್ಕ್ ಕ್ವೆಶ್ಚನ್ಸ್ ಕೊಟ್ಟಿರ್ತಾರೆ, 3 ಮಾರ್ಕ್ ಕ್ವೆಶ್ಚನ್ಸ್ ಕೊಟ್ಟಿರ್ತಾರೆ, ಎಕ್ಸ್ಟ್ರಾ ಕ್ವೆಶ್ಚನ್ಸ್ ಕೊಟ್ಟಿರ್ತಾರೆ.
ಆದರೆ ಅದೆಲ್ಲ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಬ್ಲೂ ಪ್ರಿಂಟ್ ಪ್ರಕಾರ ನಮಗೆ ಬರೋದು ಬರೀ 4 ಮಾರ್ಕ್ಸೇ. ಗ್ರ್ಯಾಂಡ್ ಮಾರ್ಕ್ ಕ್ಲೇಮ್ಸ್ ಟ್ರೀ 4 ಮಾರ್ಕ್ಸ್ ಮಾತ್ರ ಬರೋದು. ಬರೀ 4 ಮಾರ್ಕ್ ಕ್ವೆಶ್ಚನ್ಸ್ ಮಾತ್ರ ಪ್ರಾಕ್ಟೀಸ್ ಮಾಡಿ ಗ್ರ್ಯಾಂಡ್ ಮಾರ್ಕ್ ಕ್ಲೇಮ್ಸ್ ಟ್ರೀಯಿಂದ. ಸಿಂಪಲ್ ಸ್ಟ್ರಾಟಜಿ ಆದರೆ ಸ್ಮಾರ್ಟ್ ಸ್ಟ್ರಾಟಜಿ. ನೀವು 2 ಮಾರ್ಕ್ ಕ್ವೆಶ್ಚನ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದು, 3 ಮಾರ್ಕ್ ಕ್ವೆಶ್ಚನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಏನು ಮಾಡ್ತೀರಾ, ಟೈಮ್ನ ವೇಸ್ಟ್ ಮಾಡ್ತೀರಾ. ಆದರೆ ಅದು ಮಾಡಕ್ಕೆ ಹೋಗಬೇಡಿ. ಗ್ರ್ಯಾಂಡ್ ಮಾರ್ಕ್ ಕ್ಲೇಮ್ಸ್ ಟ್ರೀ 4 ಮಾರ್ಕ್ಸ್ಗೆ ಬರುತ್ತೆ. ಸೊ 4 ಮಾರ್ಕ್ ಕ್ವೆಶ್ಚನ್ಸು LBA ಕ್ವೆಶ್ಚನ್ಸ್ ಇಂದ ನೀವೇನು ಮಾಡಿ, ಪೂರ್ತಿ LBA ಕ್ವೆಶ್ಚನ್ಸ್ ನೀವು ಪ್ರಾಕ್ಟೀಸ್ ಮಾಡಿ 4 ಮಾರ್ಕ್ ಕ್ವೆಶ್ಚನ್ಸ್ಗೆ ಗ್ರ್ಯಾಂಡ್ ಮಾರ್ಕ್ ಕ್ಲೇಮ್ಸ್ ಟ್ರೀಯಿಂದ. ಕೊನೆಗೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್. ಸೊ ಈ ಒಂದು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಅಟ್ಲೀಸ್ಟ್ ಒಂದು 5 to 7 ಇಯರ್ಸ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ನೀವು ಓದಿದ್ರೆ ನಿಮಗೆ ಈ ಒಂದು ಗ್ರ್ಯಾಂಡ್ ಮಾರ್ಕ್ ಕ್ಲೇಮ್ಸ್ ಟ್ರೀಯಿಂದ ಏನು ಕ್ವೆಶ್ಚನ್ ರಿಪೀಟ್ ಆಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಎಷ್ಟು ಈಸಿ ಇದೆ ನೋಡಿ ಈ ಒಂದು ಸ್ಟ್ರಾಟಜಿ. ಬ್ಲೂ ಪ್ರಿಂಟ್ನ ಫಸ್ಟ್ ನೋಡಿ, ಏನು ಚಾಪ್ಟರ್ ಎಷ್ಟು ಮಾರ್ಕಿಗೆ ಬರುತ್ತೆ ಅಂತ ಓದ್ಕೊಳ್ಳಿ. ನೆಕ್ಸ್ಟು ಆ ಒಂದು ಪರ್ಟಿಕ್ಯುಲರ್ ಚಾಪ್ಟರು ಎಷ್ಟು ಮಾರ್ಕಿಗೆ ಬರುತ್ತೋ ಅಷ್ಟು ಮಾರ್ಕದು ಮಾತ್ರ LBA ಕ್ವೆಶ್ಚನ್ಸಿಂದ ನೀವು ಪ್ರಾಕ್ಟೀಸ್ ಮಾಡಿ. ಕೊನೆಗೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸಿಂದ ಏನೆಲ್ಲ ಕ್ವೆಶ್ಚನ್ಸ್ ಕೇಳಿದ್ದಾರೆ ಅಂತ ನೋಡಿ ಆ ಒಂದು ಕ್ವೆಶ್ಚನ್ಸ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಈಸಿಯಾಗಿ ಏನು ಮಾಡ್ಬೋದು, ತುಂಬಾ ಸ್ಟ್ರಾಂಗ್ ಫೌಂಡೇಶನ್ ನೀವು ಬಂದು ಬಿಲ್ಡ್ ಮಾಡಬಹುದು. ಅರ್ಥ ಆಗಿದಾ? ಸೊ ಬನ್ನಿ ನಿಮಗೋಸ್ಕರ ನಾನು ಬ್ಲೂ ಪ್ರಿಂಟು ಏನೇನು ಚಾಪ್ಟರ್ಸು ಎಷ್ಟೆಷ್ಟು ಮಾರ್ಕಿಗೆ ಬರುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೋಸ್ಕರ. ತುಂಬ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಪ್ಲೀಸ್ ಪೇ ಅಟೆನ್ಷನ್. ಓಕೆ, ಸೊ ಫಸ್ಟ್ ಲೆಸನು ಹೀರೋ. ಹೀರೋ ಬಂದು ನಮಗೆ 3 ಮಾರ್ಕಿಗೆ ಬರುತ್ತೆ. ಸ್ಟೂಡೆಂಟ್ಸ್ ನೀವು ಬ್ಲೂ ಪ್ರಿಂಟು ಮತ್ತು ಈ ಒಂದು ಪ್ರಿಪ್ರೇಟರಿ ಪೇಪರ್ಸ್ ನೋಡಿರ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಈ ಒಂದು ಹೀರೋ ನಮಗೆ 3 ಮಾರ್ಕು ಸಮ್ಮರಿ ಕ್ವೆಶ್ಚನ್ಗೆ ಬರುತ್ತೆ. ಓಕೆ, ಸೊ ನೆಕ್ಸ್ಟು ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ಗರ್ಲ್ ಬೈ ದ ಟ್ರ್ಯಾಕ್ಸ್ 3 ಮಾರ್ಕ್ ಆದರೆ ಎಕ್ಸ್ಟ್ರಾಕ್ಟ್ ಕ್ವೆಶ್ಚನ್ಸ್ಗೆ. ಸ್ಟೂಡೆಂಟ್ಸ್ ಗರ್ಲ್ ಬೈ ದ ಟ್ರ್ಯಾಕ್ಸ್ ಇಸ್ ವೆರಿ ವೆರಿ ಪಾಪ್ಯುಲರ್ ಫಾರ್ ಎಕ್ಸ್ಟ್ರಾಕ್ಟ್ ಕ್ವೆಶ್ಚನ್ಸ್. ತುಂಬಾ ಸಲ ಏನು ಮಾಡಿದ್ದಾರೆ ಅಂದರೆ ಎಕ್ಸ್ಟ್ರಾ ಕ್ವೆಶ್ಚನ್ಸ್ ಗರ್ಲ್ ಬೈ ದ ಟ್ರ್ಯಾಕ್ಸ್ ಇಂದ ಕೇಳಿದ್ದಾರೆ. ಜೆಂಟಲ್ಮ್ಯಾನ್ ಆಫ್ ರಿಯೋ ಇನ್ ಮೀಡಿಯೋ ಈ ಒಂದು ಚಾಪ್ಟರ್ನ ನಮಗೆ ಬರೋದು 2 ಮಾರ್ಕ್ ಕ್ವೆಶ್ಚನ್ಸು. 2 ಮಾರ್ಕ್ ಕ್ವೆಶ್ಚನ್ ಕೇಳ್ತಾರೆ. ಡಾಕ್ಟರ್ ಅಂಬೇಡ್ಕರ್ ಇಂದ ಕೂಡ ನಮಗೆ 2 ಮಾರ್ಕ್ ಕ್ವೆಶ್ಚನ್ಸು. ಓಕೆ, ನೆಕ್ಸ್ಟು ದ ಕಾನ್ಸೆಪ್ಟ್ ಕೂಡ ನಮಗೆ 2 ಮಾರ್ಕ್ ಕ್ವೆಶ್ಚನ್ಸ್ ಬರುತ್ತೆ. ಓಕೆ, ಸೊ ಡಿಸ್ಕವರಿ ಈಸ್ ವೆರಿ ಪಾಪ್ಯುಲರ್ ಫಾರ್ ಎಕ್ಸ್ಟ್ರಾಕ್ಟ್ ಕ್ವೆಶ್ಚನ್ಸ್. ಓಕೆ, ಸೊ ಎಕ್ಸ್ಟ್ರಾ ಕ್ವೆಶ್ಚನ್ಸ್ಗೆ 3 ಮಾರ್ಕು, 1 ಎಕ್ಸ್ಟ್ರಾ ಕ್ವೆಶ್ಚನ್ ಬಂದೇ ಬರುತ್ತೆ. ಸಮ್ಮರಿ ಕ್ವೆಶ್ಚನ್ ಅಲ್ಲ, ಎಕ್ಸ್ಟ್ರಾ ಕ್ವೆಶ್ಚನು. ನೆಕ್ಸ್ಟು ಕಲರ್ಸ್ ಆಫ್ ಸೈಲೆನ್ಸ್ ಆಲ್ಸೋ ಇಸ್ ವೆರಿ ಫೇಮಸ್ ಫಾರ್ ವೆರಿ ಪಾಪ್ಯುಲರ್ ಫಾರ್ ಎಕ್ಸ್ಟ್ರಾ ಕ್ವೆಶ್ಚನ್ಸ್. ಸೊ ಕಲರ್ಸ್ ಆಫ್ ಸೈಲೆನ್ಸ್ ಇಂದ ನಮಗೆ 1 ಎಕ್ಸ್ಟ್ರಾ ಕ್ವೆಶ್ಚನ್ ಬಂದೇ ಬರುತ್ತೆ. ಕೊನೆಗೆ ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್. ಸ್ಟೂಡೆಂಟ್ಸ್ ಬಂದಿದ್ದು ಸರ್ ಇದು ಓದೋಕೆ ಕಷ್ಟ ಇರುತ್ತೆ ಅಂತ ಹೇಳ್ತಾರೆ, ಆದರೆ ಈ ಒಂದು ಚಾಪ್ಟರಿಂದ ನಮ್ಗೆ ಬರೋದು ಬರೀ 2 ಮಾರ್ಕ್ ಕ್ವೆಶ್ಚನ್ಸ್ ಮಾತ್ರ. ಅರ್ಥ ಆಗಿದೆ ಸ್ಟೂಡೆಂಟ್ಸ್ ಪ್ರೋಸ್ ಭಾಗ. ಸೊ ನಮಗೆ ಹೀರೋಯಿಂದ ಎಕ್ಸ್ಟ್ರಾ ಕ್ವೆಶ್ಚನ್ಸ್ ಕೇಳ್ತಾರೆ, ಮತ್ತು ದ ಡಿಸ್ಕವರಿಯಿಂದ ಎಕ್ಸ್ಟ್ರಾ ಕ್ವೆಶ್ಚನ್ ಕೇಳ್ತಾರೆ, ಮತ್ತು ಕಲರ್ಸ್ ಆಫ್ ಸೈಲೆನ್ಸಿಂದ ಎಕ್ಸ್ಟ್ರಾ ಕ್ವೆಶ್ಚನ್ ಕೇಳ್ತಾರೆ 3 ಮಾರ್ಕ್ಸ್ಗೆ. ಹೀರೋಯಿಂದ 3 ಮಾರ್ಕು ಸಮ್ಮರಿ ಕ್ವೆಶ್ಚನ್ ಕೇಳ್ತಾರೆ. ಮಿಕ್ಕಿದ ಚಾಪ್ಟರ್ಸ್ ಎಲ್ಲ ನಮಗೆ ಬರೋದು ಬರೀ 2 ಮಾರ್ಕ್ಸ್ಗೆ. ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್, ಜೆಂಟಲ್ಮ್ಯಾನ್ ಆಫ್ ರಿಯೋ ಇನ್ ಮೀಡಿಯೋ, ಡಾಕ್ಟರ್ ಅಂಬೇಡ್ಕರ್, ದ ಕಾನ್ಸೆಪ್ಟ್ ಮತ್ತು ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್. ಈ ಒಂದು ಚಾಪ್ಟರ್ಸ್ ನಮಗೆ ಬರೀ 2 ಮಾರ್ಕ್ಗೆ ಮಾತ್ರ ಕೇಳ್ತಾರೆ. ಅಷ್ಟೇನು ಮಾತ್ರ ನೀವು ಓದ್ಕೊಂಡ್ರೆ ಸಾಕು ಸ್ಟೂಡೆಂಟ್ಸ್. ಸೊ ಈಗ ಈ ಪ್ಯಾಟರ್ನ್ ನಿಮಗೆ ಅರ್ಥ ಆಯಿತು, ಬ್ಲೂ ಪ್ರಿಂಟ್ ಪ್ಯಾಟರ್ನ್ ನಿಮಗೆ ಅರ್ಥ ಆಯಿತು ಪ್ರೋಸ್ ಭಾಗದಿಂದ. ಈಗ LBA ಕ್ವಶನ್ ಇಟ್ಕೊಂಡು ಏನು ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ಹೀರೋ ಇದೆ, ಹೀರೋಯಿಂದ ನೀವೇನು ಮಾಡಿ, ಹೀರೋಯಿಂದ ಬರೀ ನೀವು ಸಮ್ಮರಿ ಕ್ವೆಶ್ಚನ್ಸ್ ಮಾತ್ರ ಪ್ರಾಕ್ಟೀಸ್ ಮಾಡಿ LBA ಕ್ವೆಶ್ಚನ್ಸಿಂದ. ಸೊ ನೀವು 2 ಮಾರ್ಕ್ ಕ್ವೆಶ್ಚನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಅವಶ್ಯಕತೆ ಇರಲ್ಲ, ಎಕ್ಸ್ಟ್ರಾ ಕ್ವೆಶ್ಚನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಟೈಮ್ ಸೇವ್ ಮಾಡ್ತೀರಾ, ಟೈಮು ತುಂಬ ಸೇವ್ ಮಾಡ್ತೀರಾ. ಇದು ಒಂದು ಸ್ಮಾರ್ಟ್ ಸ್ಟ್ರಾಟಜಿ. ಸೊ ಪೋಮು ಕೂಡ ಏನು ಪೋಮು ಎಷ್ಟು ಮಾರ್ಕ್ಸಿಗೆ ಓದಬೇಕಂತ ನೋಡೋಣ. ಸೊ ಆ ಒಂದು ಮಾರ್ಕ್ಸ್ ಇಟ್ಕೊಂಡು ನೀವೇನು ಮಾಡಿ LBA ಕ್ವೆಶ್ಚನ್ನ ಪ್ರಾಕ್ಟೀಸ್ ಮಾಡಿ. ಸೊ ಲೆಟ್ ಅಸ್ ಗೋ ಫಾರ್ವರ್ಡ್. ಗ್ರ್ಯಾಂಡ್ ಮಾರ್ಕ್ ಕ್ಲೇಮ್ಸ್ ಟ್ರೀ ವೆರಿ ಇಂಪಾರ್ಟೆಂಟ್ ಫಾರ್ 4 ಮಾರ್ಕ್ಸ್. ಸೊ ಇದು ಬಂದು ಸಮ್ಮರಿ ಕ್ವೆಶ್ಚನ್ ಬರುತ್ತೆ ಗ್ರ್ಯಾಂಡ್ ಮಾರ್ಕ್ ಕ್ಲೇಮ್ಸ್ ಟ್ರೀ 4 ಮಾರ್ಕ್ಸ್ಗೆ. ನೆಕ್ಸ್ಟ್ ಕ್ವಾಲಿಟಿ ಆಫ್ ಮರ್ಸಿ ಕೂಡ 4 ಮಾರ್ಕ್ಸು ಸಮ್ಮರಿ ಕ್ವೆಶ್ಚನ್ ಬರುತ್ತೆ, ವೆರಿ ಇಂಪಾರ್ಟೆಂಟ್. ಆದರೆ ಇದನ್ನು ಆಪ್ಷನ್ ಕ್ವೆಶ್ಚನ್ ಕೇಳಿರ್ತಾರೆ. ನೆಕ್ಸ್ಟು ಐ ಆಮ್ ದ ಲ್ಯಾಂಡಿಂದ ನಮಗೆ 2 ಮಾರ್ಕ್ ಕ್ವೆಶ್ಚನ್ಸ್ ಬರುತ್ತೆ. ದ ಸಾಂಗ್ ಆಫ್ ಇಂಡಿಯಾಯಿಂದ ಕೂಡ ನಮಗೆ 4 ಮಾರ್ಕು ಸಮ್ಮರಿ ಕ್ವೆಶ್ಚನ್ ಕೇಳ್ತಾರೆ. ಓಕೆ, ಜಾಸ್ ಪೋಮ್ ಟು ವೆರಿ ಇಂಪಾರ್ಟೆಂಟ್, 3 ಮಾರ್ಕು ಸಮ್ಮರಿ ಕ್ವೆಶ್ಚನ್ಗೆ ಕೇಳ್ತಾರೆ. ಓಕೆ, ಸೊ ಜಾಸ್ ಪೋಮ್ ಟು 3 ಮಾರ್ಕ್ ಸಮ್ಮರಿ ಕ್ವೆಶ್ಚನ್ಗೆ ಬಂದೇ ಬರುತ್ತೆ. ಬ್ಯಾರಡ್ ಆಫ್ ದ ಟೆಂಪೆಸ್ಟ್ ಅಗೇನ್ 4 ಮಾರ್ಕು ಸಮ್ಮರಿ ಕ್ವೆಶ್ಚನ್ಗೆ ಕೇಳಿರ್ತಾರೆ. ರೈಟ್, ದ ಬ್ಲೈಂಡ್ ಬಾಯ್ ಇಂದ ನಮಗೆ ಒಂದು ಏನು ಮಾಡ್ತಾರೆ ಬಂದರೆ ಬರೀ ನಮಗೆ ಮೆಮರೈಸೇಷನ್ಗೋಸ್ಕರ ಕೇಳ್ತಾರೆ. ಓಕೆ, ಸೊ ಮೆಮರೈಸೇಷನ್ಗೋಸ್ಕರ ಇದನ್ನು ಓದ್ಕೋಬೇಕು. ಸೊ ಏನೆಲ್ಲ ಮೆಮರೈಸೇಷನ್ಗೋಸ್ಕರ ಬರುತ್ತೆ? ದ ಬ್ಲೈಂಡ್ ಬಾಯ್ ಬರುತ್ತೆ, ದ ಕ್ವಾಲಿಟಿ ಆಫ್ ಮರ್ಸಿ ಬರುತ್ತೆ, ಇದು ಮೆಮರೈಸೇಷನ್ ಕೂಡ ಬರುತ್ತೆ, ಮತ್ತು ಬ್ಯಾರಡ್ ಆಫ್ ದ ಟೆಂಪೆಸ್ಟ್ ಕೂಡ ಮೆಮರೈಸೇಷನ್ಗೋಸ್ಕರ ಕೊಟ್ಟಿದ್ದಾರೆ. ಆದರೆ ಸ್ಟೂಡೆಂಟ್ಸ್ ನನ್ನ ಪ್ರಕಾರ ನೀವು ಈ ಒಂದು ಬ್ಲೈಂಡ್ ಬಾಯ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು ಸ್ಟೂಡೆಂಟ್ಸ್, ನೀವು ಈಸಿಯಾಗಿ ಬರಿಬೋದು. ಸರ್ ಯಾಕೆ ಸರ್ ಕ್ವಾಲಿಟಿ ಆಫ್ ಮರ್ಸಿ ಓದಬೇಡ ಅಂತೀರಾ? ಅಲ್ಲ ಸ್ಟೂಡೆಂಟ್ಸ್, ನಾನು ಓದಬೇಡ ಅಂತ ಇಲ್ಲ. ಇನ್ ಕಂಪ್ಯಾರಿಷನ್ ಕ್ವಾಲಿಟಿ ಆಫ್ ಮರ್ಸಿಯಲ್ಲಿ ಹಳೆ ಇಂಗ್ಲೀಷ್ ಯೂಸ್ ಮಾಡಿದ್ದಾರೆ. ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿಬಿಟ್ಟು ಬರೆಯೋಕ್ಕೆ ಒಂಚೂರು ಕಷ್ಟ ಆಗುತ್ತೆ. ಆದರೆ ಬ್ಲೈಂಡ್ ಬಾಯ್ ಅಂತ ನೀವು ನೋಡಬೇಕಾದ್ರೆ ಸಿಂಪಲ್ ಇಂಗ್ಲೀಷಲ್ಲಿ ಇರುತ್ತೆ. ಪ್ರತಿ ಒಂದು ಸಲ ಕೂಡ ಏನು ಮಾಡಿದ್ದಾರೆ ಅಂದರೆ ಈ ಒಂದು ಬ್ಲೈಂಡ್ ಬಾಯಿಂದ ಅವರು ಕ್ವೆಶ್ಚನ್ ಕೇಳಿದ್ದಾರೆ ಬೋರ್ಡ್ಸಲ್ಲಿ. ನೀವು ಬೇಕಾದರೆ 5 to 7 ಇಯರ್ಸ್ ಪೇಪರ್ಸ್ನ ನೋಡಿ, ಈ ಒಂದು ಬ್ಲೈಂಡ್ ಬಾಯು ಮೆಮರೈಸೇಷನ್ಗೋಸ್ಕರ ಇದ್ದೇ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಓಕೆ, ಸೊ ಪ್ಲೀಸ್ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಒಂದು ಸ್ಮಾರ್ಟ್ ಸ್ಟ್ರಾಟಜಿ. ಸೊ ಕೊನೆಗೆ
ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಇದು ಒಂದು 3 ಮಾರ್ಕು ಎಕ್ಸ್ಟ್ರಾ ಕ್ವೆಶ್ಚನ್. ಸೊ ಸ್ಟೂಡೆಂಟ್ಸ್ ಪ್ಲೀಸ್ ನೋಟಿಸ್, ಈ ಒಂದು ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಒಂದೇ ಕ್ವೆಶ್ಚನ್ ಮಾತ್ರ 3 ಮಾರ್ಕ್ಸ್ ಕೊಟ್ಟಿರ್ತಾರೆ. ಓಕೆ, ಸೊ ಈ ಒಂದು ಕ್ವೆಶ್ಚನ್ ಮಾತ್ರ ನೀವೇನು ಮಾಡ್ಕೋಬೇಕು, 3 ಮಾರ್ಕ್ಸ್ ಎಕ್ಸ್ಟ್ರಾ ಕ್ವೆಶ್ಚನ್ಗೋಸ್ಕರ ಓದಬೇಕು. ಓಕೆ, ಸೊ ಈ ಜಾಸ್ ಪೋಮ್ 2 ಏನು ಮಾಡ್ತೀರಾ, 3 ಮಾರ್ಕ್ಸ್ ಸಮ್ಮರಿ ಕ್ವೆಶ್ಚನ್ಗೋಸ್ಕರ ಓದ್ಕೊಂತೀರಾ. ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಏನು ಮಾಡ್ತೀರಾ, 3 ಮಾರ್ಕ್ ಎಕ್ಸ್ಟ್ರಾ ಕ್ವೆಶ್ಚನ್ಗೋಸ್ಕರ ಓದ್ಕೊಂತೀರಾ. ಸೊ ಹಂಗೆ ಸಪ್ಲಿಮೆಂಟರಿ ರೀಡಿಂಗ್ಸ್ ನೋಡೋಣ. ಸೊ ಸ್ಟೂಡೆಂಟ್ ಸಪ್ಲಿಮೆಂಟರಿ ರೀಡಿಂಗ್ಸ್ ವೆರಿ ಈಸಿ, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಅವಶ್ಯಕತೆ ಇರಲ್ಲ ಅಂತ ಅನ್ಕೊಂತೀನಿ. ಯಾಕಂತ ಕೇಳಬೇಕಾದ್ರೆ ಏನೇ ಸಪ್ಲಿಮೆಂಟರಿ ರೀಡಿಂಗ್ ಇರಲಿ, ಸಪ್ಲಿಮೆಂಟರಿ ರೀಡಿಂಗ್ ನಮ್ಗೆ ಬರೋದು ಬರೀ 2 ಮಾರ್ಕ್ಸ್ಗೆ. ಏನು ನೋಡಿ, ಇದು 2 ಮಾರ್ಕ್ಸ್ಗೆ ಬರುತ್ತೆ. ನಾರಾಯಣಪುರ ಇನ್ಸಿಡೆಂಟು ಆನ್ ಟಾಪ್ ಆಫ್ ದ ವರ್ಲ್ಡ್ 2 ಮಾರ್ಕ್ಗೆ ಬರುತ್ತೆ, ಆದರೆ ಆಪ್ಷನಲ್ ಬರುತ್ತೆ ಇದು. ಸೊ ನಾರಾಯಣಪುರ ಇನ್ಸಿಡೆಂಟು ಒಂದು ಕ್ವೆಶ್ಚನ್ನು 2 ಮಾರ್ಕ್ಗೆ ಕೇಳಿರ್ತಾರೆ. ಆನ್ ದ ಟಾಪ್ ಆಫ್ ದ ವರ್ಲ್ಡ್ ಒಂದು 2 ಮಾರ್ಕ್ ಕ್ವೆಶ್ಚನ್ ಬರುತ್ತೆ, ಅದರ ಆಪ್ಷನ್ಗೆ ಬರುತ್ತೆ. ಕೊನೆಗೆ ಗ್ರೇಟ್ ಮಾರ್ಟಿಯರ್ ಎವರ್ ಚೆರಿಶ್ಡ್ ಒಂದು ಶ್ಯೂರ್ ಕ್ವೆಶ್ಚನ್ ಬರುತ್ತೆ 2 ಮಾರ್ಕ್ಗೆ. ಲಾಸ್ಟ್ಲಿ ಬರ್ಡ್ ಆಫ್ ಹ್ಯಾಪಿನೆಸ್ 1 ಮಾರ್ಕ್ ಬರುತ್ತೆ 2 ಮಾರ್ಕ್ ಕ್ವೆಶ್ಚನ್ಗೆ, ಆದರೆ ಆಪ್ಷನಲ್ ಕೊಟ್ಟಿರ್ತಾರೆ. ಸೊ ಸ್ಟೂಡೆಂಟ್ಸ್ ನೋಡಿ, ಹಾಗಾಗಿ ನೀವು ಈ ಒಂದು ಬ್ಲೂ ಪ್ರಿಂಟ್ನ ತರೋ ಆಗಿ ಮೆಮರೈಸ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸ್ಟೂಡೆಂಟ್ಸ್ ನಿಜ ನೀವು ಏನು ಮಾಡ್ಬೋದು ಗೊತ್ತಾ, ತುಂಬಾ ಒಳ್ಳೆ ಸ್ಕೋರ್ಸ್ ಮಾಡಬಹುದು. ಓಕೆ, ಸೊ ಇದನ್ನು ನೀವು ನೆನಪಲ್ಲಿ ಇಟ್ಟಿರಿ. ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಬ್ಲೂ ಪ್ರಿಂಟಿಂದ ಟೈಮ್ ತುಂಬಾ ಸೇವ್ ಮಾಡ್ಕೊತೀರಾ ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ಸ್ ಗ್ರಾಮರಲ್ಲಿ ನಮಗೆ ಒಟ್ಟಿಗೆ ಗ್ರಾಮರು ನಮಗೆ 16 ಮಾರ್ಕ್ಸಿಗೆ ಬರುತ್ತೆ. ಓಕೆ, ಸೊ ಮುಂದೆ ಹಂಗೆ ಹೋಗ್ಬೇಕಾದ್ರೆ ಏನೇನು ಹೈ ವೇಟೇಜ್ ಗ್ರಾಮರ್ ಟಾಪಿಕ್ ಇದೆ ಅಂತ ನಾವು ನೋಡೋಣ. 4 ಮಾರ್ಕ್ ಕ್ವಶನ್ಸ್ಗೆ ಏನು ಬರುತ್ತೆ ಮತ್ತು 5 ಮಾರ್ಕ್ ಕ್ವಶನ್ಗೆ ಏನು ಕೇಳ್ತಾರೆ ಅಂತ ನಾವು ನೋಡೋಣ ಮುಂದೆ. ಸೊ ಅದನ್ನು ಬಿಟ್ಟರೆ ನಮಗೆ ಎಡಿಟಿಂಗ್ ಇದೆ, ಎಡಿಟಿಂಗು ಪ್ಯಾರಾಗ್ರಾಫ್ ಎಡಿಟಿಂಗು ನಮಗೆ 2 ಮಾರ್ಕ್ಸಿಗೆ ಕೇಳ್ತಾರೆ. ಮತ್ತು ಪ್ರೊಫೈಲ್ ರೈಟಿಂಗ್ 3 ಮಾರ್ಕ್ಸಿಗೆ, ಪಿಕ್ಚರ್ ಡೆಸ್ಕ್ರಿಪ್ಷನ್ 3 ಮಾರ್ಕ್ಗೆ, ಸ್ಟೋರಿ ರೈಟಿಂಗ್ ಕೂಡ ನಮಗೆ 3 ಮಾರ್ಕ್ಸ್ಗೆ. ಸೊ ಈ ಒಂದು 3 ಟಾಪಿಕ್ಸ್ ಇದೆ ಗೊತ್ತಾ, ಪ್ರೊಫೈಲ್ ರೈಟಿಂಗ್, ಪಿಕ್ಚರ್ ರೈಟಿಂಗ್ ಮತ್ತು ಸ್ಟೋರಿ ರೈಟಿಂಗು ತುಂಬ ಇಂಪಾರ್ಟೆಂಟು. 3 ಮಾರ್ಕ್ಗೆ ಒಂದೊಂದು ಕ್ವೆಶ್ಚನ್ ಕೇಳ್ತಾರೆ. ನೆಕ್ಸ್ಟು ಎಸ್ಸೆ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಎಸ್ಸೆ ಬಂದು ನಮಗೆ 4 ಮಾರ್ಕ್ಸ್ ಕೇಳ್ತಾರೆ. ಸೊ ಎಸ್ಸೆ ಕೂಡ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಅಗೇನ್ ಯೂಸ್ ದ ಸೇಮ್ ಟೆಕ್ನಿಕ್, LBA ಕ್ವೆಶ್ಚನ್ಸಿಂದ ಪ್ರಾಕ್ಟೀಸ್ ಮಾಡಿ ಮತ್ತು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸಿಂದ ಪ್ರಾಕ್ಟೀಸ್ ಮಾಡಿ. ಸೊ ನೆಕ್ಸ್ಟು ಲೆಟರ್ ರೈಟಿಂಗ್ 5 ಮಾರ್ಕ್ಸ್ಗೆ ಬರುತ್ತೆ ಸ್ಟೂಡೆಂಟ್ಸ್, ವೆರಿ ವೆರಿ ಇಂಪಾರ್ಟೆಂಟು. ಸೊ ನಮಗೆ 2 ಟೈಪ್ಸ್ ಲೆಟರ್ ಬರುತ್ತೆ, ಒಂದು ಪರ್ಸನಲ್ ಲೆಟರು, ಇನ್ನೊಂದು ಫಾರ್ಮಲ್ ಲೆಟರು. ಪರ್ಸನಲ್ ಲೆಟರ್ಗೆ ನಾವು ಇನ್ಫಾರ್ಮಲ್ ಲೆಟರ್ ಕೂಡ ಅಂತ ಅಂತೀವಿ. ಓಕೆ, ಕೊನೆಗೆ ಪ್ಯಾಸೇಜ್ಗೆ 4 ಮಾರ್ಕ್ಸ್ ಬರುತ್ತೆ. ಸೊ ಪ್ಯಾಸೇಜಲ್ಲಿ 2 ಕ್ವೆಶ್ಚನ್ ಕೇಳಿರ್ತಾರೆ, ಒಂದೊಂದು ಈಚ್ ಕ್ವೆಶ್ಚನ್ ಕ್ಯಾರಿಂಗ್ 2 ಮಾರ್ಕ್ಸ್. ಸೊ ಇದು ನಮಗೆ ಬ್ಲೂ ಪ್ರಿಂಟ್ ಪ್ಯಾಟರ್ನ್ ಸ್ಟೂಡೆಂಟ್ಸ್. ಬ್ಲೂ ಪ್ರಿಂಟ್ ಇಸ್ ವೆರಿ 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 ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಅದನ್ನು ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೀವು ಟೈಮ್ನ ಸೇವ್ ಮಾಡ್ತೀರಾ. ಸೊ ನೆಕ್ಸ್ಟ್ ಮುಂದೆ ಹೋಗೋಣ. ಈಗ ಈ ಒಂದು ಬ್ಲೂ ಪ್ರಿಂಟ್ ನಾವು ಓದ್ಕೊಂಡ್ಬಿಟ್ವಿ. ಈಗ LBA ಕ್ವೆಶ್ಚನ್ಸಲ್ಲಿ ಏನು ಮಾಡಬೇಕು, ಸ್ಟೂಡೆಂಟ್ಸ್ ಬಂದು ಏನು ಕೇಳ್ತಾರೆ ಗೊತ್ತಾ, ಸರ್ LBA ಇಂದ ಪ್ರಾಕ್ಟೀಸ್ ಮಾಡಿದ್ರೆ ಸಾಕಾ? ಹೌದು, LBA ಇಂದ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಸ್ಟೂಡೆಂಟ್ಸ್. ಸೊ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ಇಲ್ಲಿ ಏನು ಮಾಡಬೇಕಂದ್ರೆ ನಿಮಗೆ ಮುಂದೆ ನಾನು ಹೇಳಬೇಕು. ಏನಂತ ಕೇಳಬೇಕಾದ್ರೆ ಸ್ಟೂಡೆಂಟ್ಸ್ LBA ಅಲ್ಲಿ ಬಿಟ್ಟು ಬೇರೆ ಕ್ವೆಶ್ಚನ್ ಅವ್ರು ಕೇಳೋಕ್ಕೆ ಚಾನ್ಸ್ ಇಲ್ಲ. ಆದರೆ ನೀವು LBA ಕ್ವೆಶ್ಚನ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ನೀವು ಆಲ್ರೆಡಿ ಆ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನ ಅಥವಾ ಆ ಒಂದು ಪರ್ಟಿಕ್ಯುಲರ್ ಪೋಮ್ ಏನು ಮಾಡ್ತೀರಾ, ಪೂರ್ತಿ ಮೆಮರೈಸ್ ಮಾಡ್ಕೊಂಡು ಇಟ್ಟಿರ್ತೀರ. ಸೊ ಆಲ್ರೆಡಿ ನೀವು ಬ್ಲೂ ಪ್ರಿಂಟ್ ಪ್ರಕಾರ ಆ ಒಂದು ಚಾಪ್ಟರ್ನ ಎಷ್ಟು ಮಾರ್ಕಿಗೆ ಬರುತ್ತೋ ಅಷ್ಟು ಒಂದು ಮಾರ್ಕಿಂದ ಮಾತ್ರ ಈ ಒಂದು LBA ಕ್ವೆಶ್ಚನ್ಸಿಂದ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಆ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನ ಪೂರ್ತಿ ಏನು ಮಾಡಿರ್ತೀರಾ, ಕಂಪ್ಲೀಟ್ ಮಾಡಿರ್ತೀರಾ. ಸರ್ ಇದನ್ನು ಫರ್ದರ್ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತೀರಾ. ಸೊ ಈಗ ನೋಡಿ, ಇನ್ನೂ ಬ್ರೇಕ್ ಡೌನ್ ಮಾಡ್ತೀನಿ ನೋಡಿ. ನಾನು ಮುಂದೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಸೊ ಈಗ ಬೇರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಾವು ಫಾರ್ ಎಕ್ಸಾಂಪಲ್ ಲೆಟ್ಸ್ ಟೇಕ್ ಹೀರೋಯಿಂದ ಏನು ಕ್ವೆಶ್ಚನ್ ಕೇಳ್ತಾರೆ, 3 ಮಾರ್ಕ್ಸು ಸಮ್ಮರಿ ಕ್ವೆಶ್ಚನ್ ಕೇಳ್ತಾರೆ. ಓಕೆ, ಸೊ ಇದು ಬಂದು ನಮಗೆ ಎಲ್ಲಿಂದ ಗೊತ್ತಾಯಿತು, ಬ್ಲೂ ಪ್ರಿಂಟ್ ಪ್ರಕಾರ ಗೊತ್ತಾಯಿತು. ಸೊ ಬ್ಲೂ ಪ್ರಿಂಟ್ ಪ್ರಕಾರ 3 ಮಾರ್ಕಿಗೆ ಒಂದು ಕ್ವೆಶ್ಚನು, ಈ ಒಂದು 3 ಮಾರ್ಕ್ ಕ್ವೆಶ್ಚನ್ಸು ನಾನು LBA ಇಂದ ಪ್ರಾಕ್ಟೀಸ್ ಮಾಡಬೇಕು. ಸೊ LBA ಇಂದ ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಹೀರೋ ಸೆಕ್ಷನಲ್ಲಿ LBA ಇಂದ 2 ಮಾರ್ಕ್ ಕ್ವೆಶ್ಚನ್ ಕೂಡ ಕೊಟ್ಟಿರ್ತಾರೆ, 3 ಮಾರ್ಕ್ ಎಕ್ಸ್ಟ್ರಾ ಕ್ವೆಶ್ಚನ್ ಕೂಡ ಕೊಟ್ಟಿರ್ತಾರೆ, 4 ಮಾರ್ಕ್ ಸಮ್ಮರಿ ಕ್ವೆಶ್ಚನ್ ಕೂಡ ಕೊಟ್ಟಿರ್ತಾರೆ, 3 ಮಾರ್ಕ್ ಸಮ್ಮರಿ ಕ್ವೆಶ್ಚನ್ ಕೂಡ ಕೊಟ್ಟಿರ್ತಾರೆ. ಈಗ ನಾನು ಯಾವ್ದು ಮೇಲೆ ಫೋಕಸ್ ಮಾಡಬೇಕು, 3 ಮಾರ್ಕ್ ಸಮ್ಮರಿ ಕ್ವೆಶ್ಚನ್ ಮೇಲೆ ಮಾತ್ರ ಫೋಕಸ್ ಮಾಡಬೇಕು LBA ಇಂದ. ಯಾಕಂತ ಕೇಳಬೇಕಾದ್ರೆ 2 ಮಾರ್ಕ್ ಅಂತೂ ಅವ್ರು ಕೇಳೋದಿಲ್ಲ, ಎಕ್ಸ್ಟ್ರಾ ಕ್ವೆಶ್ಚನ್ಸ್ ಅಂತೂ ಹೀರೋಯಿಂದ ಕೇಳಲ್ಲ. ಯಾಕಂದರೆ ಬ್ಲೂ ಪ್ರಿಂಟ್ ಆಲ್ರೆಡಿ ನಮಗೆ ಕ್ಲಿಯರ್ ಆಗಿ ಕೊಟ್ಟಿದೆ, ಈ ಒಂದು ಚಾಪ್ಟರಿಂದ ಈ ಒಂದು ಕ್ವೆಶ್ಚನ್ ಮಾತ್ರ ಓದ್ಕೋಬೇಕಂತ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, 3 ಮಾರ್ಕ್ ಸಮ್ಮರಿ ಕ್ವೆಶ್ಚನ್ ಮಾತ್ರ ಪೂರ್ತಿ LBA ಇಂದ ಓದ್ಕೊತೀನಿ ಹೀರೋಯಿಂದ. ಅರ್ಥ ಆಗಿದೆ ನಿಮಗೆ? ಈ ರೀತಿ ನಾನು LBA ಕ್ವೆಶ್ಚನಿಂದ ಪ್ರಾಕ್ಟೀಸ್ ಮಾಡಿದ್ರೆ ಸ್ಟೂಡೆಂಟ್ಸ್ ನಾನು ತುಂಬ ಸ್ಟ್ರಾಂಗ್ ಆಗ್ತೀನಿ. ಒಂದು ವೇಳೆ LBA ಅಲ್ಲಿ ಇಲ್ಲದೆ ಇರೋ ಒಂದು ಕ್ವೆಶ್ಚನ್ ಎಕ್ಸಾಮಲ್ಲಿ ಬಂದುಬಿಡ್ತು ಅನ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಪ್ಲೀಸ್ ನೋಟ್, LBA ಅಲ್ಲಿ ಇಲ್ಲದೆ ಇರೋ ಒಂದು ಕ್ವೆಶ್ಚನು ಎಕ್ಸಾಮ್ಗೆ ಬಂದುಬಿಡ್ತು, ಏನು ಮಾಡ್ತೀರಾ, ಪ್ಯಾನಿಕ್ ಆಗ್ತೀರಾ? ಅಲ್ಲ ಸ್ಟೂಡೆಂಟ್ಸ್, ಏನು ಗೊತ್ತಾ, ಈ ಒಂದು LBA ಕ್ವೆಶ್ಚನ್ಸ್ನ ಅಷ್ಟು ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಆಲ್ರೆಡಿ ಈ ಒಂದು ಹೀರೋ ಎಂಬ ಲೆಸನ್ನು ಪೂರ್ತಿ ನಿಮಗೆ ಮೆಮರೈಸ್ ಆಗಿರುತ್ತೆ.
ಅವು ಯಾವ ರೀತಿ ಕ್ವಶನ್ ಕೇಳಲಿ ಓಕೆ, ಯಾವ ರೀತಿ ಅವ್ರು ಟೆಸ್ಟ್ ಮಾಡಿ ಕೇಳಿದ್ರು ಓಕೆ, ಆ ಕ್ವಶನ್ ನೀವು ಖಂಡಿತ ಆನ್ಸರ್ ಮಾಡಿರ್ತೀರಾ. ಯಾಕಂದ್ರೆ ನೀವು ಬ್ಲೂ ಪ್ರಿಂಟ್ ಪ್ರಕಾರ ಪ್ರಾಕ್ಟೀಸ್ ಮಾಡಿರ್ತೀರಾ, ಮತ್ತೆ LBA ಕ್ವಶನ್ಸ್ ಪೂರ್ತಿ ಪ್ರಾಕ್ಟೀಸ್ ಮಾಡಿರ್ತೀರಾ, ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ಓದಿರ್ತೀರಾ. ಸೊ ಹಾಗಾಗಿ ಅವರು ಬೇರೆ ಕ್ವಶನ್ ಕೇಳಿದ್ರು, ಕ್ವಶನ್ ಟ್ವಿಸ್ಟ್ ಮಾಡಿ ಕೇಳಿದ್ರು ಕೂಡ ನೀವೇನ್ ಮಾಡ್ತೀರಾ, ಆನ್ಸರ್ ಮಾಡೋಕ್ಕೆ ಒಂದು ಸ್ಟ್ರಾಂಗ್ ಪೊಸಿಷನ್ ಅಲ್ಲಿ ಇರ್ತೀರಾ. ಸೊ ಪ್ಲೀಸ್ ಫಾಲೋ ದಿಸ್ ಸ್ಟ್ರಾಟಜೀಸ್. ಸೊ ಲಾಸ್ಟ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್. ಓಕೆ ಸ್ಟೂಡೆಂಟ್ಸ್, ನನ್ನ ಪ್ರಕಾರ ಸ್ಟೂಡೆಂಟ್ಸ್ ಈ ಒಂದು 5 to 7 years ಕ್ವೆಶ್ಚನ್ ಪೇಪರ್ನ ನೀವು ಸ್ಟ್ರಾಂಗ್ ಆಗಿ ಓದ್ಕೊಂಡ್ರೆ ಸ್ಟೂಡೆಂಟ್ಸ್ ನಿಮ್ಮ ಥರ ಸ್ಟ್ರಾಂಗ್ ಪ್ರಿಪರೇಷನ್ ಯಾರು ಮಾಡಿರಲ್ಲ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ 3 ಮೇನ್ ಸ್ಟ್ರಾಟಜೀಸ್, ವೆರಿ ಸಿಂಪಲ್. 3 ಮೇನ್ ಸ್ಟ್ರಾಟಜೀಸ್. ಒಂದು ಏನು ಮಾಡ್ತೀರಾ ಗೊತ್ತಾ, ಒಂದು ಬ್ಲೂ ಪ್ರಿಂಟ್ನ ಕರೆಕ್ಟಾಗಿ ಫಾಲೋ ಮಾಡ್ತೀರಾ. ಓಕೆ, ನೆಕ್ಸ್ಟು ಆ ಬ್ಲೂ ಪ್ರಿಂಟ್ ಪ್ರಕಾರ LBA ಕ್ವೆಶ್ಚನ್ಸ್ನ ಪ್ರಾಕ್ಟೀಸ್ ಮಾಡ್ತೀರಾ. ಬ್ಲೂ ಪ್ರಿಂಟ್ ಪ್ರಕಾರನೇ ಪ್ರಾಕ್ಟೀಸ್ ಮಾಡಿ LBA ಕ್ವೆಶ್ಚನ್ಸ್ನ, ಜಾಸ್ತಿ ಹೆಚ್ಚು ಓದಕ್ಕೆ ಹೋಗಬೇಡಿ. ನೆಕ್ಸ್ಟು PYQs, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್. ಈ 3 ಸ್ಮಾರ್ಟ್ ಸ್ಟ್ರಾಟಜೀಸ್ನ ನೀವು ಅಪ್ಲೈ ಮಾಡಿ ಸ್ಟೂಡೆಂಟ್ಸ್, ಈಸಿಯಾಗಿ ನೀವು ಏನು ಮಾಡ್ತೀರಾ, 80 out of 80 ಸ್ಕೋರ್ ಮಾಡ್ತೀರಾ. ಓಕೆ, ಸೊ ಈ ಒಂದು ಸ್ಟ್ರಾಟಜಿ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆ ರೀತಿಯೇ ಕೂಡ ಅವರು ಕ್ವಶನ್ಸ್ನ ಕೇಳ್ತಾರೆ. ಸೊ ಹಾಗಾಗಿ ಬೋರ್ಡಲ್ಲಿ ನೀವೇನು ಮಾಡ್ಬೋದು, ಈಸಿಯಾಗಿ ಈ ಒಂದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಪೇಪರ್ನ ಪಾಸ್ ಮಾಡ್ಬೋದು, 80 out of 80 ಸ್ಕೋರ್ ಮಾಡಬಹುದು. ಸೊ ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸ್ಟ್ರಾಟಜೀಸ್ನ ಫಾಲೋ ಮಾಡಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಆಗಿ. ಮತ್ತು ನಿಮಗೆ ಏನು ವೀಡಿಯೋಸ್ ಬೇಕು, ಬೋರ್ಡಲ್ಲಿ ಇನ್ನೂ ಒಳ್ಳೆ ಸ್ಕೋರ್ ಮಾಡಬೇಕಾದ್ರೆ ಏನು ಕ್ವೆಶ್ಚನ್ಸ್ ಇದೆಯೋ ಆ ಒಂದು ಕ್ವೆಶ್ಚನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ಆ ಕಮೆಂಟಿಂದ ನಾವು ನೆಕ್ಸ್ಟ್ ವೀಡಿಯೋ ನಿಮಗೋಸ್ಕರ ತೊಗೊಬರ್ತೀವಿ. ಸಿ ಯು ಆಲ್ ನೆಕ್ಸ್ಟ್ ಟೈಮ್. ಬಾಯ್.